ನಮಸ್ಕಾರ ಕಲಬುರಗಿ ಜನರಿಗೆ. ಸ್ನೇಹಿತರೆ, ನೀವು ಬ್ಯಾಂಕಿನಲ್ಲಿ ಅಕೌಂಟ್ ಇಟ್ಟಿದ್ದೀರಾ, ಅದರಲ್ಲಿ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ಅಂತ ಟೆನ್ಷನ್ ಮಾಡ್ಕೋತಿದ್ದೀರಾ. ಒಂದು ವೇಳೆ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದರೆ ಬ್ಯಾಂಕಿನವರು ದಂಡ ಹಾಕ್ತಾರೆ ಅನ್ನೋ ಭಯ ಇದೆಯಾ? ಹಾಗಾದರೆ ಈ ಒಂದು ವಿಡಿಯೋ ನಿಮಗಾಗಿ. ಸ್ನೇಹಿತರೆ, ನಾನು ಈ ಒಂದು ವಿಡಿಯೋ ಮೂಲಕ ತಮಗೆಲ್ಲರಿಗೂ ತಿಳಿಸುವುದೇನಪ್ಪ ಅಂದರೆ, ಬ್ಯಾಂಕ್ ಆಫ್ ಬರೋಡಾ ಜೀರೋ ಅಕೌಂಟ್ ಬಗ್ಗೆ ನಾನು ಮಾಹಿತಿ ನೀಡುವುದಕ್ಕೆ ಬಂದಿದ್ದೇನೆ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಹಳ ಜನರಿಗೆ ಒಂದು ಗೊಂದಲ ಇರುತ್ತದೆ, ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂದರೆ ಬರೀ ಬಡವರಿಗೆ ಮಾತ್ರನಾ ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ನೀವು ಒಬ್ಬ ವಿದ್ಯಾರ್ಥಿ ಆಗಿದ್ದರೆ ನಿಮ್ಮ ಸ್ಕಾಲರ್ಶಿಪ್ ಹಣ ಬರಲು ಇದು ಒಂದು ಬೆಸ್ಟ್ ಅಕೌಂಟ್ ಆಗಿರುತ್ತೆ. ನೀವು ಈಗ ತಾನೇ ಕೆಲಸಕ್ಕೆ ಸೇರಿದರೆ ಅಥವಾ ನೀವು ಸಣ್ಣ ಪುಟ್ಟ ಉಳಿತಾಯ ಮಾಡಬೇಕಿದ್ದರೆ ಇದು ಸೂಕ್ತ. ಮುಖ್ಯವಾಗಿ ದಂಡ ಕಟ್ಟಲು ಇಷ್ಟವಿಲ್ಲದ ಜನರಿಗೆ ಇದು ವರದಾನ. ಸ್ನೇಹಿತರೆ, ಯಾವುದೇ ದಂಡವಿಲ್ಲ. ನಿಮ್ಮ ಅಕೌಂಟ್ನಲ್ಲಿ 0 ರೂಪಾಯಿ ಇದ್ದರೂ ಬ್ಯಾಂಕಿನವರು 1 ಪೈಸೆ ಕೂಡ ಕಟ್ ಮಾಡಲ್ಲ. ಸ್ನೇಹಿತರೆ, ಇನ್ನು ATM ಅಂತ ನೋಡೋದಾದರೆ, ಇವಾಗ ATM ಅಂದರೆ ಜೀರೋ ಅಕೌಂಟ್ ಅಂದ ತಕ್ಷಣ ಯಾವುದೇ ರೀತಿ ಸೌಲಭ್ಯಗಳು ಇಲ್ಲ ಅಂತ ಅನ್ಕೋಬೇಡಿ. ಇಲ್ಲಿ ನಿಮಗೆ ಡೆಬಿಟ್ ಕಾರ್ಡ್ ಸೌಲಭ್ಯ ಕೂಡ ಸಿಗಲಿದೆ ಸ್ನೇಹಿತರೆ. ಇನ್ನು ಸರ್ಕಾರಿ ಯೋಜನೆಗಳು ನೋಡೋದಾದರೆ, ಮೊದಲನೆಯದಾಗಿ ಗೃಹಲಕ್ಷ್ಮಿ ಹಣ ಇರಬಹುದು ಅಥವಾ ಯಾವುದೇ ರೀತಿ ಸರ್ಕಾರದ ಸಬ್ಸಿಡಿ ಇರಬಹುದು, ನೇರವಾಗಿ ನಿಮ್ಮ ಖಾತೆಗೆ ಜಮಾವಾಗುತ್ತೆ ಸ್ನೇಹಿತರೆ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಜೀರೋ ಅಕೌಂಟ್ ಅಂದ ತಕ್ಷಣ ಎಲ್ಲವೂ ಫ್ರೀ ಇರಲ್ಲ. ವರ್ಷಕ್ಕೊಮ್ಮೆ ನೀವು ಬಳಸುವ ATM ಕಾರ್ಡ್ನ ಚಾರ್ಜ್ ಇರಬಹುದು, ಅಥವಾ ನೀವು ಒಂದು ಮಿತಿಗಿಂತ ಹೆಚ್ಚು ಹಣ ಡ್ರಾ ಮಾಡಿದರೆ ಅದರದ್ದು ಚಾರ್ಜ್ ಇರಬಹುದು. ಕೊನೆಯದಾಗಿ, ನಿಮಗೆ ಬ್ಯಾಂಕ್ ಕೆಲಸಗಳು ಕಿರಿಕಿರಿ ಆಗಬಾರದು ಮತ್ತು ನಿಮ್ಮ ಹಣ ಸುರಕ್ಷಿತವಾಗಿರಬೇಕು ಅಂತ ಅಂದರೆ ಈ ಜೀರೋ ಬ್ಯಾಲೆನ್ಸ್ ಅಕೌಂಟ್, ನೀವು ಈಗಾಗಲೇ ಈ ಒಂದು ಬ್ಯಾಂಕಿನಲ್ಲಿ ಅಕೌಂಟ್ ಹೊಂದಿದರೆ ನಿಮ್ಮ ಅನುಭವ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.